ನಿಜವಾಗುತ್ತಿರುವ ಬಾಬಾ ವಂಗ ಭವಿಷ್ಯ, ವಿಶ್ವದಲ್ಲಿ ಹೆಚ್ಚುತ್ತಿರುವ ತಾಪಮಾನ, ಈ ಬಗ್ಗೆ ಹಿಂದಿನ ಕಾಲದಲ್ಲಿಯೇ ಭವಿಷ್ಯ ನುಡಿದಿದ್ದ ಬಾಬಾ ವಂಗ. ನಮಸ್ಕಾರ ಗೆಳೆಯರೇ, 2024ರ ಈ ವರ್ಷ ಎಲ್ಲೆಡೆ ಬಿಸಿಲಿನ ತಾಪಮಾನ ಅಧಿಕವಾಗುತ್ತಿದೆ. ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಇಡೀ ಜಗತ್ತಿನಲ್ಲಿಯೇ ಈ ವರ್ಷ ಅತ್ಯಧಿಕ ತಾಪಮಾನ ಕಂಡು ಬರಲಿದೆ ಎಂದು ವಿಶ್ವ ಹವಾಮಾನ ಸಂಸ್ಥೆ ಈಗಾಗಲೇ ಎಚ್ಚರಿಕೆಯನ್ನ ನೀಡಿದೆ. ಈ ವರದಿಯ ಹಿನ್ನೆಲೆಯಲ್ಲಿ ಈಗ ಮತ್ತೆ ಬಲ್ಗೇರಿಯಾದ ಬಾಬಾ ವಂಗ 1996ರಲ್ಲಿಯೇ ಹೇಳಿರುವ ಭವಿಷ್ಯದ ಬಗ್ಗೆ ಅವರ ಅನುಯಾಯಿಗಳು ಬೆಳಕು ಚೆಲ್ಲಿದ್ದಾರೆಂಬ ಮಾಹಿತಿ ಒದಗಿ ಬಂದಿದೆ. ಅಷ್ಟಕ್ಕೂ ಈ ಬಾಬಾ ವಂಗ ಯಾರು? 1911ರಲ್ಲಿ ಬಲ್ಗೇರಿಯಾದಲ್ಲಿ ಜನಿಸಿದ ಬಾಬಾ ವಂಗ ಎಂಬ ಮಹಿಳೆ ತನ್ನ ಅತೀಂದ್ರಿಯ ಶಕ್ತಿಯಿಂದ ಮುಂದೆ ವಿಶ್ವದಲ್ಲಿ ನಡೆಯುವ ಪ್ರಮುಖ ಘಟನೆಗಳನ್ನು ತನ್ನ ಭವಿಷ್ಯದ ಮೂಲಕ ಹೇಳಿದ್ದಾಳೆ. ಈಕೆ ಹೇಳಿರುವ ಬಹುತೇಕ ಭವಿಷ್ಯಗಳು ನಿಜವಾಗಿವೆ ಎಂದು ಅವರ ಅನುಯಾಯಿಗಳು ಪ್ರತಿಪಾದಿಸುತ್ತಾರೆ. ಹಾಗಾಗಿ ಈಕೆ ಅಂದಿನ ಕಾಲದಿಂದ ಇಂದಿನವರೆಗೂ ಸಹ ಬಹಳ ಜನಪ್ರಿಯವಾಗಿದ್ದಾಳೆ. ಬಾಲ್ಯದಿಂದಲೂ ಕುರುಡರಾಗಿದ್ದ ಬಾಬಾ ವಂಗ ತನ್ನ ಭವಿಷ್ಯದಿಂದ 1996ರಲ್ಲಿ ಮರಣ ಹೊಂದಿದ್ದರೂ ಸಹ ಈಕೆಯ ಹೆಸರು ಜಗತ್ತಿನಾದ್ಯಂತ ಬಹಳ ಪ್ರಸಿದ್ಧಿ ಪಡೆದಿದೆ. ಬಾಬಾ ವಂಗ ಅವರ ಜೀವನ ಮತ್ತು ಹಲವಾರು ನಿಗೂಢ ಘಟನೆಗಳ ಬಗ್ಗೆ ಹಲವು ಪುಸ್ತಕಗಳನ್ನು ಪ್ರಕಟಿಸಲಾಗಿದೆಯಂತೆ. ಈಕೆ ಹೇಳಿರುವ ಸೋವಿಯತ್ ಒಕ್ಕೂಟ, ಜೆಕೋಸ್ಲೋವಿಯಾ ಮತ್ತು ಯುಗೋಸ್ಲೋವಿಯಾ ವಿಭಜನೆಯಾಗಿದೆ. ಸ್ಟಾಲಿನ್ ಸಾವಿನ ದಿನಾಂಕ, ಬೋರಿಸ್ ಮರಣ, ರಾಜಕುಮಾರಿ ಡಯಾನಾ ಸಾವು ಅಷ್ಟೇ ಏಕೆ, ಸ್ವತಃ ಬಾಬಾ ವಂಗ ಸಾವಿನ ದಿನಾಂಕವನ್ನು ಸಹ ಮೊದಲೇ ಹೇಳಿದ್ದಳಂತೆ. ಇನ್ನು ರಷ್ಯಾದ ಜಲಾಂತರ್ಗಾಮಿ ಮುಳುಗಡೆ, ಉತ್ತರ ಬಲ್ಗೇರಿಯಾ ಭೂಕಂಪ, ಚಿರ್ನೋಬಿಲ್ ದುರಂತ, 2004ರ ಬಾಕ್ಸಿಂಗ್ ಡೇ ಸುನಾಮಿ, 2ನೇ ವರ್ಲ್ಡ್ ವಾರ್ ಹೀಗೆ ಮುಂತಾದ ಘಟನೆಗಳ ಬಗ್ಗೆ ಬಾಬಾ ವಂಗ ಹೇಳಿರುವ ಭವಿಷ್ಯವಾಣಿಗಳು ನಿಜವಾಗಿವೆ ಎನ್ನಲಾಗುತ್ತಿದೆ. ಅದೇನೇ ಇರಲಿ, ಈಗ 2024ರಲ್ಲಿ ತೀವ್ರ ಹವಾಮಾನ ಬದಲಾವಣೆಯಾಗುತ್ತಿದ್ದಂತೆ ನೈಸರ್ಗಿಕ ವಿಕೋಪಗಳು ನಡೆಯುತ್ತಿವೆ ಎಂಬ ಬಾಬಾ ವಂಗ ಹೇಳುತ್ತಿರುವ ಭವಿಷ್ಯವಾಣಿ ನಿಜವಾಗುವಂತೆ ಕಂಡು ಬರುತ್ತಿದೆ. ಎಲ್ಲೆಡೆ ಬಿಸಿಲಿನ ಬಿಸಿ ಗಾಳಿ ಅಧಿಕವಾಗುತ್ತಿದೆ, ಬಿಸಿಲಿಂದ ಪ್ರಕೃತಿಯ ವಾತಾವರಣ ಬಿಸಿಯಾಗುತ್ತಿದೆ. ಹೀಗೆ ಮುಂದುವರೆದರೆ ಅನೇಕ ಅವಘಡಗಳು ಸಂಭವಿಸಬಹುದು ಎಂದು ಹವಾಮಾನ ತಜ್ಞರು ಹೇಳುತ್ತಿದ್ದಾರೆ. ಒಟ್ಟಿನಲ್ಲಿ ಭವಿಷ್ಯ ನಿಜವಾಗುವ ಎಲ್ಲಾ ಲಕ್ಷಣಗಳು ಜಗತ್ತಿನಲ್ಲಿ ಗೋಚರಿಸುತ್ತಿವೆ.